ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಗೊತ್ತಲ್ಲ, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಇವತ್ತು ಮಂಗಳವಾರದ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಕೆಲಸ ಲೇಟ್ ಆಯಿತು. ಯಾಕೆ ಗೊತ್ತಾ ಸ್ನೇಹಿತರೆ, ಮೊನ್ನೆ ಆಚೆ ಮೊನ್ನೆ ವಿಡಿಯೋ ಅಂತ ಶ್ವೇತಾ ಅವ್ರ ಶಾಪ್ದು ವೀಡಿಯೋಸ್ ಮಾಡಿ ನನಗಂತೂ ಬಿಸಿಲಲ್ಲಿ ಹೋಗಿ ಸುಸ್ತೇ ಆಗ್ಬಿಡ್ತು ನನಗಂತೂ. ಫಂಕ್ಷನ್ಗಳು ಮಧ್ಯದಲ್ಲಿ ಎಷ್ಟು ಫಂಕ್ಷನ್ಗಳು ಅಟೆಂಡ್ ಮಾಡ್ತಾಯಿದ್ದೀನಿ. ನಾಳೆ ಒಂದು ಹಬ್ಬ ಇದೆ, ಹೋಗಬೇಕು. ಹಂಗಾಗಿ ಮನೇಲಿ ಇರಲಿಕ್ಕೆ ಆಗಿರಲಿಲ್ಲ. ತುಂಬ ಫಂಕ್ಷನ್ ನೋಡಿ, ಸುಜಿತ್ ಕೊಡಿ ಒಂದು ಹೊಡೆದೆ, ಬಳೆ ಹೊಡೆದೋಯ್ತು, ಹಾಕೋಬೇಕು. ಹೀಗಾಗಿ ಡೈಲಿ ಬ್ಲಾಗ್ಸ್ಗಳನ್ನ ತಗೊಳ್ಳೋಕ್ಕೆ ಆಗಿಲ್ಲ ಸ್ನೇಹಿತರೆ. ಸೊ ಇವತ್ತು ಡೈಲಿ ಬ್ಲಾಗ್ಸ್ಗೆ ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ನಮ್ಮ ತಂದೆ ಒಂದು ಹಲಸಿನ ಕೊಟ್ಟೋಗಿದ್ದಾರೆ, ಕಟ್ ಮಾಡಬೇಕು, ಸುಜಿತಿಗೆ ಮಾಡಿಕೊಡ್ಬೇಕು, ಜ್ಯೂಸ್ ಮಾಡಿಕೊಡ್ಬೇಕು. ಸಾಂಬಾರಿಗೆ ಕುದಿಸಿಟ್ಟಿದ್ದೀನಿ, ಕಾಯಿ ಹಾಕಿಲ್ಲ, ಟೊಮೊಟೊ ಗೊಜ್ಜು ಮಾಡಿಟ್ಟಿದ್ದೀನಿ. ಎಲ್ಲರೂ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ. ಶ್ವೇತಾ ಅವ್ರ ಶಾಪ್ದು ಸ್ಯಾರಿಗಳದ್ದು, ಡ್ರೆಸ್ಗಳ ಕಲೆಕ್ಷನ್ನು, ಅದರಲ್ಲೂ ಡ್ರೆಸ್ಗಳದ್ದು ಕಲೆಕ್ಷನ್ ಇದೆ ನೋಡಿ. ತುಂಬ ವೆರೈಟಿ ಕಲೆಕ್ಷನ್ ಇತ್ತು. ನಿಜವಾಗ್ಲೂ ನಮಗಂತೂ ತುಂಬ ಖುಷಿ ಆಗ್ತಾಯಿತ್ತು ವೀಡಿಯೋ ಮಾಡಬೇಕಾದ್ರೆ. ಅಷ್ಟು ವೆರೈಟೀಸ್, ನಾನು ಅದೇ ಹೇಳಿದೆ, ಯಾಕ್ರಿ ಶ್ವೇತಾ ಇಷ್ಟೊಂದು ವೆರೈಟೀಸ್ ತಂದಿದ್ದೀರಾ ಅಂತ. ಅಲ್ಲ ಶ್ವೇತಾ, ಎಲ್ಲ ಯಾಕೆ ವೆರೈಟೀಸ್ ತಂದಿಲ್ಲ ಅಂದರೆ, ನೀವು ಯಾಕೆ ಇಷ್ಟೊಂದು ವೆರೈಟೀಸ್ ತಂದಿದ್ದೀರಾ ಅಂತಿದ್ದೀರಾ ಅಂತ. ಹೌದು, ಯಾಕೆಂದರೆ ತುಂಬ ಕಲೆಕ್ಷನ್, ತುಂಬ ಬಟ್ಟೆಗಳು. ಯಾಕೆಂದರೆ ನನಗಲ್ಲಿ ಅರ್ಧ ಭಾಗ ಅಷ್ಟೇ ವಿಡಿಯೋ ಮಾಡಲಿಕ್ಕಾಗಿದ್ದು. ಯಾಕೆಂದರೆ ನಾನು ಫಸ್ಟ್ ಡೇ ವಿಡಿಯೋಗೆ ಹೋದಾಗ, ಹೊಸ ಸ್ಟಾಕ್ ಬಂದಾಗ 11 ಗಂಟೆಗೆ ಹೋಗಿದ್ದು, 3:30 ಮನೆಗೆ ಬಂದು ಊಟ ಮಾಡಿದಾಗ ಅಷ್ಟೊತ್ತು ಅಲ್ಲೇ ಕಳೆದಿದ್ದೀನಿ, ಅಂದರೆ ವಿಡಿಯೋ ಮಾಡಲಿಕ್ಕೆ. ಅದಾದಮೇಲೆ 3 to 6XL ವೀಡಿಯೋ ಮಾಡಿದ್ದೀನಿ. ಅದಾದಮೇಲೆ ಸ್ಯಾರಿಗಳದ್ದು ನೈಟಿ ಕಲೆಕ್ಷನ್, ಪಾಪ ತುಂಬ ಜನ ಕೇಳ್ತಾ ಇದ್ರಿ, ಅವ್ರದ್ದು ಒಂದು ರಿಕ್ವೆಸ್ಟ್ ಇತ್ತು. ಸೊ ಹಂಗಾಗಿ ಅದೊಂದು ನೈಟಿಗಳ ಕಲೆಕ್ಷನ್ ಸ್ವಲ್ಪ ಮಟ್ಟಿಗೆ ಅಷ್ಟೇ ತೋರಿಸಿದ್ದೀನಿ. ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ನೈಟಿ ಕಲೆಕ್ಷನ್ಗಳಂತೂ. ಇನ್ನು ನೈಟ್ ವೇರ್ಗಳಂತೂ ಸೊ ನೋಡಿ, ಇದು ಶ್ವೇತಾ ಶಾಪ್ದು ನಿನ್ನೆ ತೊಗೊಂಬಂದಿರೋ ಅಂಥದ್ದು, ತುಂಬ ಚೆನ್ನಾಗಿದೆ. ನೈಟ್ ವೇರ್ ಯಾರ್ಯಾರೆಲ್ಲ ಇಷ್ಟಪಡ್ತೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೈಟಿಗಿಂತ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ನಮ್ಮಂಗೆ ಹೆಂಗಾಗಿರೋರಿಗೆ ಸೊ ಮನೆ ಹತ್ರ ಹಾಕ್ಕೊಳ್ಳಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ವಾಲಿಟಿ ಹೆಂಗಿದೆ ಗೊತ್ತಾ ಸ್ನೇಹಿತರೆ, ಅದರಲ್ಲೂ 1000 ರೂಪಾಯಿಗೆ 4 ಸೆಟ್ ಕೊಡ್ತಾ ಇದ್ದಾರೆ ನೋಡಿ. ಅವು ತುಂಬ ಚೆನ್ನಾಗಿದ್ದಾವೆ. ಏನಿಲ್ಲ, 250 ರೂಪಾಯಿ ಒಂದು ಸೆಟ್ ಬೀಳುತ್ತೆ ನಿಮಗೆ. ಒಂದು 4 ತೊಗೊಂಡ್ರೆ ವರ್ಷವೆಲ್ಲ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿದೆ. ಸೊ ನಾನು ಇದನ್ನು ನೋಡಿ, ನಾನು ತೊಗೊಳ್ಳೋದು ಎಮ್ ಸೈಜು ಅಥವಾ ನೈಟ್ ವೇರ್ ಅಂತ ಬಂದಾಗ ಎಲ್ಲಿ ತೊಗೋತೀನಿ. ಬಟ್ ಇಲ್ಲಿ ಕಲರ್ ಇಷ್ಟ ಆಯಿತು. XL ಇರಲಿಲ್ಲ, ಎಲ್ಲಲ್ಲೂ ಇರಲಿಲ್ಲ. ಸೊ ಈ ಕಲರ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು XL ಎತ್ಕೊಂಬಂದು ಹಾಕ್ಕೊಂಡಿದ್ದೀನಿ ನೋಡಿ. ಅಂದರೆ ಸೆಕೆಗೆ ಚೆನ್ನಾಗಿರುತ್ತೆ, ಲೂಸಾಗೇ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು XL ಎತ್ಕೊಂಬಂದು, ಎಲ್ಲೋ ಎಮ್ ತೊಗೊತಿದ್ದಾಳು, XL ಎತ್ಕೊಂಬಂದು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನಿಮಗೆ ರೀಸ್ನಬಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ. ಇದು ನೀನು ಹೊರಗಡೆ ಕೇಳಿದ್ರೆ 850, 900 ರೂಪಾಯಿಗೆ ನಾನು ಕೂಡ ಅವಾಗ ನೈಟ್ ಸೆಟ್ಗಳನ್ನ ತೊಗೊಂಡಿದ್ದೀನಿ ಆಯಿತಾ. ಆದರೆ ಇವ್ರ ಶಾಪಲ್ಲಿ ನೋಡ್ಬೇಕು, ನಿಮಗೆ ಹೇಳಲ್ಲ ರೇಟು, ಶಾಪಿಗೆ ವಿಸಿಟ್ ಮಾಡಿ ಅಥವಾ ಬೈ ಮಾಡಿ ಆಯಿತಾ. ಅವರು ಹಾಕ್ಬಿಟ್ಟು ಕೊಡ್ತಾರೆ. ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಇದರಲ್ಲಂತೂ. ಅದರಲ್ಲೂ ಇನ್ಸ್ಟಾದಲ್ಲಿ ಒಂದು ಶೇರ್ ಮಾಡಿದ್ದಾರೆ ಶ್ವೇತಾ ಅವರು ನನ್ನ ವೀಡಿಯೋನ. ಸೊ ಅದನ್ನು ಹಾಕಿದ ಮೇಲಂತೂ ಸುಮಾರಷ್ಟು ಜನ ನೈಟ್ ವೇರ್ನ ಬುಕ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಯಾಕೆಂತಂದರೆ ಅವ್ರು ಅದೇ ಹೇಳ್ತಾ ಇರ್ತಾರೆ, ಈಗ ಲೇಟ್ ಆಗ್ತಾ ಇರೋದು ವೀಡಿಯೋಗಳು ಯಾಕೆ ಅಂತಂದರೆ, ಅಂದರೆ ಅಲ್ಲಿ ಶಾಪ್ಗೆ ಹೋದಾಗ ಪಟ್ಟಂತ ವೀಡಿಯೋ ಮಾಡ್ಕೊಂಬಂದ್ಬಿಡ್ತಿದ್ದೆ. ಇವಾಗ ಹಂಗಾಗಲ್ಲ, ಸ್ವಲ್ಪ ವೇರ್ ಮಾಡಿ ತೋರಿಸಿ ಶ್ವೇತಾ, ವೇರ್ ಮಾಡಿದ್ರೆ ತುಂಬ ಜನ ಇಷ್ಟಪಡ್ತಾರೆ ನೀವು ಹಾಕ್ಕೊಂಥ ಡ್ರೆಸ್ಗಳನ್ನ ಅಂತಾರೆ. ಹಾಗಾಗಿ ಸ್ವಲ್ಪ ವೇರ್ ಮಾಡಿ ತೋರಿಸೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಎಳೀತಾ ಇದೆ ಮೊದಲಿಗಿಂತ. ನಾನು 1, 2, 3, 4 ಸೆಟ್ಟು ನೈಟ್ ಡ್ರೆಸ್ಗಳನ್ನ ತೊಗೊಂಬಂದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ತುಂಬಾ ದೊಡ್ಡದು ನನಗೆ, ಆದರೂ ಪರವಾಗಿಲ್ಲ, ಮನೆ ಹತ್ರ ಹಾಕ್ಕೊಳಕ್ಕಲ್ವಾ. ಸೊ ಏನು ಅಂದರೆ, ನನಗೆ ಸ್ವಲ್ಪ ಫಿಟ್ಟಿಂಗ್ ಹಾಕ್ಕೊಂಡ್ರೆ ಸ್ಲಿಮ್ಮಾಗಿ ಕಾಣಿಸ್ತೀನಿ. ಈ ಥರ ದೊಡ್ಡದು ಹಾಕ್ಕೊಂಡ್ರೆ ದಪ್ಪಗೆ ಕಾಣಿಸ್ತಿರ್ತೀನಿ. ಯಾರಿಗೆಲ್ಲ ಬೇಕು ನೈಟ್ ಡ್ರೆಸ್ಗಳು, ಅದರಲ್ಲೂ 1000 ರೂಪಿಗೆ 4 ಅಂತ ಏನು ಅನೌನ್ಸ್ ಮಾಡಿದ್ದಾರೆ, ಅದು ಲಿಮಿಟೆಡ್ ಸ್ಟಾಕ್ ಇದೆ. ಸೊ ಯಾರಿಗಾದ್ರೂ ಬೇಕಂದರೆ ಮತ್ತೆ ತರಿಸ್ಕೊಡ್ತಾರೆ, ತೊಂದರೆ ಇಲ್ಲ. ಬಟ್ ಇದರಲ್ಲಿ ತೊಗೊಳ್ಳಿ, ಇದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಆಯಿತಾ. ನೆನ್ನೆ ಹಾಕ್ಕೊಂಡಿದ್ದೆ, ಬಟ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದರಲ್ಲಿ ನಾನು ನೆಕ್ಸ್ಟ್ ಹಾಕ್ಕೊಂಡಾಗ ವೀಡಿಯೋ ಮಾಡ್ತೀನಿ. ಒಂದೇನು ಮಾಡಿ, 2 XL ತೊಗೊಂಬಂದಿದ್ದೀನಿ, 1 XL ತೊಗೊಂಬಂದಿದ್ದೀನಿ, 1 LL ಏನೋ ತೊಗೊಂಬಂದಿದ್ದೀನಿ ಅಂತ ಅನಿಸುತ್ತೆ. ಸೊ ಡೈಲಿ ಬ್ಲಾಗ್ಗಳನ್ನ ನೋಡ್ತಾ ಇರ್ತೀರ, ಗೊತ್ತಾಗುತ್ತೆ. ಇದಂತೂ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಇದಂತೂ ತುಂಬ ಜನ ಇಷ್ಟಪಟ್ಟರು. ಸೊ ಅದೇ ಹೇಳ್ತಾಯಿದ್ರು, ಶ್ವೇತಾ ಏನು ಡ್ರೆಸ್ ಹಾಕಿದ್ರು ಪಟ್ಟಂತ ಅದಕ್ಕೆ ಫಿಕ್ಸ್ ಆಗಿಬಿಡ್ತೀರ ನೀವು ಹಿಂಗೆ ಅಂತ. ಗೊತ್ತಿಲ್ಲ ನನಗೆ ಹೆಂಗೆ ಅಂತ. ಸೊ ನನಗಿರೋದೇ ಹಿಂಗೆ, ಏನು ಡ್ರೆಸ್ ಹಾಕ್ಕೊಂಡ್ರು ಅದರಲ್ಲೇ ಚೆನ್ನಾಗಿ ಕಾಣಿಸ್ತಿರ್ತೀನಿ.
ತುಂಬ ಜನ ಹೋಗ್ತಾ ಇದ್ದಾರೆ, ಡ್ರೆಸ್ಗಳು ಅಂತೂ ತುಂಬ ಬೈ ಮಾಡ್ತಾ ಇದ್ದಾರೆ. ಸ್ಯಾರಿಗಳಂತೂ ಆಲ್ಮೋಸ್ಟ್ ನೆನ್ನೆಗೇನೆ, ಇನ್ನೂ ವೀಡಿಯೋನೇ ಹಾಕಿರಲಿಲ್ಲ, ನೆನ್ನೆನೇ 4-5 ಸ್ಯಾರಿ ಸಾಲ್ಡ್ ಔಟ್ ಆಯಿತು. ಸೊ ಏನು ಅಂತಂದರೆ ನನಗೊಂದು ಸಾರಿ ಪ್ರೆಸೆಂಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಒಂದು ಖುಷಿ. ಆಮೇಲೆ ಅವ್ರಿಗೊಂದು ಖುಷಿ ಏನು ಅಂದರೆ, ನಮ್ಮ ಎಲ್ಲ ಬಟ್ಟೆಗಳನ್ನ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ ವ್ಯೂವರ್ಸ್ಗೆ, ಎಲ್ಲ ಡೀಟೇಲಾಗಿ ತೋರಿಸ್ತೀರಾ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಶ್ವೇತಾ ಅವರಿಂದ ನನಗೆ ಕಸ್ಟಮರ್ ಆಗಿದ್ದು, ಶ್ವೇತಾ ಅವರಿಂದ ಕಸ್ಟಮರ್ ಆಗಿದ್ದು ಅಂತ. ಸುಮಾರಷ್ಟು ಜನ ಇದನ್ನು ಹೇಳಲ್ಲ, ಬಟ್ ಇವರಂತೂ ತುಂಬ ಕಡೆ ಹೇಳ್ತಾರೆ ಶ್ವೇತಾ ಅವರಿಂದ ಕಸ್ಟಮರ್ ಆಗಿದ್ದು. ಒಂದು ವ್ಯೂವರ್ಸ್ ಬಗ್ಗೆ ಮಾತಾಡ್ತೀನಿ. ಯಾರ ಬಗ್ಗೆ ಅಂತಂದರೆ, ಗುಡೇಮಾರ್ನಹಳ್ಳಿ ಸುಮಾ ಅವರು. ಸೊ ಏನು ಗೊತ್ತಾ, ನಿನ್ನೆ ವೀಡಿಯೋ ಮಾಡಲಿಕ್ಕಿಂತ ಹೋಗಿದ್ದೆ, ಅದೇ ಟೈಮಿಗೆ ಫೋನ್ ಮಾಡಿದ್ರು ಬಟ್ಟೆಗೋಸ್ಕರ. ಶ್ವೇತಾ ಮೇಡಮ್ ಇದ್ದಾರೆ ಅಂದಿದ ತಕ್ಷಣ ನನ್ನ ಹತ್ರ ಮಾತಾಡಿದ್ರು. ಥ್ಯಾಂಕ್ ಯು ಸುಮಾ, ಎಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀರಾ. ಯಾಕೆಂದರೆ ಹೇಳಿದ್ರು ಅವರು, ನಿಮ್ಮದು ಒಂದು ವೀಡಿಯೋಸು ಬಿಡಲ್ಲ ಶ್ವೇತಾ ಅವರೇ, ನಾನು ನಿಮ್ಮ ಎಲ್ಲ ವೀಡಿಯೋಸ್ನೂ ನೋಡ್ತೀನಿ. ನೀವು 5 ನಿಮಿಷದ ಹಾಕಿ 10 ನಿಮಿಷದ ಹಾಕಿ ಎಲ್ಲ ವೀಡಿಯೋಸ್ನೂ ನೋಡ್ತೀನಿ. ಫಸ್ಟ್ ಕಮೆಂಟ್, ಫಸ್ಟ್ ಲೈಕ್ ಎಲ್ಲ ನಾನೇ ಹಾಕಿರ್ತೀನಿ ಒಂದೊಂದು ಬಾರಿ. ಅಷ್ಟು ಇಷ್ಟ ನಿಮ್ಮ ಬ್ಲಾಗ್ಸ್ಗಳು. ಜೊತೆಗೇನು ಅಂತಂದರೆ, ನೀವು ವೇರ್ ಮಾಡೋ ಅಂಥ ಡಿಸೈನ್ ಬ್ಲೌಸ್ಗಳು, ನಿಮ್ಮ ಏನು ಒಡವೆ ಡಿಸೈನ್ಗಳು, ನಿಮ್ಮ ಸ್ಯಾರಿಗಳು ಎಲ್ಲವೂ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಬ್ಲಾಗ್ಸ್ನ ಒಂದು ಮಿಸ್ ಮಾಡಲ್ಲ, ಎಲ್ಲನೂ ಕೂಡ ನೋಡ್ತೀನಿ ನಾನು ಅಂತಂದ್ರೆ ತುಂಬ ಹೊತ್ತು ಮಾತಾಡೋದು. ತುಂಬ ಖುಷಿ ಆಯಿತು ಸುಮಾ ಅವರೇ. ಹೀಗೆ ಬ್ಲಾಗ್ಸ್ಗಳನ್ನ ನೋಡ್ತಾ ಇರಿ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಏಕೆಂದರೆ ವೀವರ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ನನಗೆ ವೀವರ್ಸ್ ಸಿಗೋದು ಅಂದರೆ ಶ್ವೇತಾ ಅವ್ರ ಶಾಪಲ್ಲಿ, ತುಂಬ ಜನ ಫೋನಲ್ಲಿ ಮಾತಾಡೋದು ಅಂದರೆ ಅದು ಶ್ವೇತಾ ಅವ್ರ ಶಾಪಲ್ಲಿ, ಆಯಿತಾ. ಅವ್ರಿಗೆ ಹೇಳಿದೆ, ಒಂದು ಬಾರಿ ಬನ್ನಿ, ಗುಬ್ಬಿಗೆ ಬನ್ನಿ, ಭೇಟಿ ಮಾಡೋಣ, ಶ್ವೇತಾ ಅವ್ರ ಶಾಪಲ್ಲೇ ಭೇಟಿ ಮಾಡೋಣ ಬನ್ನಿ ಅಂತ ಅಂದೆ. ಅದೇ ಹೇಳಿದ್ರು ಅವ್ರು, ನಾವು ಹಳ್ಳಿನಲ್ಲಿ ಇರೋದು, ಸೊ ಹಂಗಾಗಿ ನನಗೆ ದೂರ, ಹಂಗಾಗಿ ಕೊರಿಯರ್ ಮಾಡಿಸ್ಕೊತೀನಿ ಅಂತ. ಹೇಗೆ ಗೊತ್ತಾ ಸ್ನೇಹಿತರೆ, ಅವರು ನಿಜವಾಗ್ಲೂ ನನ್ನ ವ್ಯೂವರ್ಸ್ ಎಷ್ಟು ಜೆನ್ಯೂನ್ ಅಂತಂದರೆ, ಅವರು ನಾನು ಹಾಕಿದಂಥ ಏನು ಶ್ವೇತಾ ಅವ್ರ ಶಾಪ್ದು ವೀಡಿಯೋ ಹಾಕಿದ್ರೆ, ಈ ಥರದ್ದು ಆ ಥರದ್ದು ಡ್ರೆಸ್ ಬೇಕು ಅಂತ ಸೆಲೆಕ್ಟೇ ಮಾಡಲ್ಲ ಪಾಪ. ಆಕೆ ನೀವು ಯಾವಾರು ಕಳಿಸಿ ಎಲ್ಲನೂ ಚೆನ್ನಾಗಿರುತ್ತೆ, ಇಷ್ಟು ಸಟ್ಟು ನನಗೆ ಡ್ರೆಸ್ ಕಳಿಸ್ಬಿಡಿ ಅಂತ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಅವರು, ಆಯಿತಾ. ಅಷ್ಟು ಜೆನ್ಯೂನ್ ವ್ಯೂವರ್ಸ್ ಅವರಂತೂ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ, ನಿಮ್ಮ ಏನು ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಿರಲ್ಲ, ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ. ಸೊ ನಿಮ್ಮಂತೆ ಸುಮಾರು ಜನ ವ್ಯೂವರ್ಸ್ ಇದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಪ್ರೀತಿನ ನೋಡ್ತಾ ಇದ್ದರೆ. ಆಮೇಲೆ ಯಾರಾದರೂ ಒಂದು ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಿಜ ಎಷ್ಟು ಸಮಾಧಾನ ಮಾಡ್ತೀರಾ ಗೊತ್ತಾ ನೀವುಗಳು, ಎಷ್ಟು ಕಮೆಂಟ್ನ ಹಾಕ್ತೀರಾ. ಡೋಂಟ್ ಕೇರ್ ಅನ್ನಿ ಶ್ವೇತಾ ಅವರೇ, ಡೋಂಟ್ ಕೇರ್ ಅನ್ನಿ ಸಿಸ್ಟರ್ ಅಂತ ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕ್ತೀರಾ ಗೊತ್ತಾ. ಸೊ ನಿಮ್ಮ ಸಪೋರ್ಟೇ ನನ್ನ ವೀಡಿಯೋಗೆ ಬೆಂಬಲ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ, ನನ್ನ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಮನೆಯವ್ರು ಸೆಕೆ ಅಂತ ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಹೇಳಿದ್ನೆಲ್ಲ, ಸೆಕೆ ಅಂತ ಬಟ್ಟೆ ಹಾಕೋದೇ ಬಿಟ್ಬಿಟ್ಟಿದ್ದಾರೆ, ಅಂದರೆ ಶರ್ಟ್ ಹಾಕೋದೇ ಬಿಟ್ಬಿಟ್ಟಿದ್ದಾರೆ. ಏನು ಅಂದ್ಕೋಬೇಡಿ ವಿಡಿಯೋನಲ್ಲಿ ನೋಡಿ. ವೀಲ್ ಚೇರ್ ಮೇಲೆ ಕೂತ್ಕೊಳ್ಳೋದೇ ಕಡಿಮೆ, ವಾಕ್ ಮಾಡ್ತಿರ್ತಾರೆ ಯಾವಾಗಲೂ. ಸೊ ಬನ್ನಿ ಜ್ಯೂಸ್ ಮಾಡಬೇಕು ಇವತ್ತಂತೂ ಎಲ್ಲ ಕೆಲಸ. ಯಾಕೆಂದರೆ ಇವತ್ತು ಸ್ವಲ್ಪ ಫ್ರೀಯಾಗಿದ್ಬಿಟ್ಟು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು. ಹಲಸಿನ ಕಟ್ ಮಾಡಬೇಕು, ಜ್ಯೂಸ್ ಮಾಡಬೇಕು, ಮನೆಯವ್ರಿಗೆ ಎಕ್ಸಸೈಸ್ ಮಾಡಿಸ್ಬೇಕು, ಅಡುಗೆ ಮಾಡಬೇಕು, ಇಷ್ಟು ಕೆಲಸ ಇದೆ. ಇವತ್ತು ನನ್ನ ರೊಟೀನಿಗೆ ನಾನು ಬಂದ್ಬಿಡೋಣ ಅಂತ ಬೆಳಗ್ಗೆನೇ ಎಕ್ಸಸೈಸ್ ಕೂಡ ಮಾಡಿದ್ದೀನಿ. ಆದಷ್ಟು ಸಣ್ಣ ಪುಟ್ಟ ವೀಡಿಯೋ ಏನಾದರೂ ತೊಗೊಂಡಿದ್ರೆ ವೀಡಿಯೋ ಸೆಂಡ್ ಮಾಡ್ತೀನಿ, ಹಂಗೆ ನೋಡ್ಕೊಂಬನ್ನಿ ಆಯಿತಾ. ಬನ್ನಿ ಜ್ಯೂಸ್ ಮಾಡ್ಕೊಂಬರೋಣ. ನೋಡಿ, ಇದು ನೈಟ್ ಡ್ರೆಸ್ಸು XXL ತಗೊಂಡಿದ್ದೀನಿ. ತುಂಬ ಲೂಸು, ತೊಂದರೆ ಇಲ್ಲ, ಸೆಕೆಗೆ ಹೀಗೆ ಇರಬೇಕು. ಸ್ವಲ್ಪ ನನಗೆ ಟೈಟಾಗಿ ಹಾಕೊಂಡ್ರೆ ಅಷ್ಟೊಂದು ಗೊತ್ತಾಗಲ್ಲ. ಟೈಟಾಗೂ ಇದ್ದಾವೆ. ನೋಡಿ, ಪ್ಯಾಂಟಲ್ಲೂ ಕೂಡ ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನನ್ನ ಸೈಜ್ ಇದ್ದೀರಾ ಅಂದರೆ ನೀವು ಎಲ್ ತೊಗೊಳ್ಳಿ ಸಾಕು, ಅಥವಾ ನೀರಿಗೆ ಹಾಕಿದ್ರೆ ಟೈಟ್ ಆಗ್ಬೋದು ಅನ್ನೋ ಭಯ ಇದ್ದರೆ XL ತೊಗೊಳ್ಳಿ ಸಾಕು, ಆಯಿತಾ. XXL ತುಂಬ ದೊಡ್ಡದಾಗುತ್ತೆ. ಸೊ ನಾನು ತೊಗೊಂಡಿದ್ದೀನಿ ಅಂತ ಎಲ್ಲರೂ XXL ತೊಗೊಬೇಡಿ, ಸ್ವಲ್ಪ ಚಿಕ್ಕ ಸೈಜ್ ತೊಗೊಳ್ಳಿ ನೋಡಿಕೊಂಡು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರ್. ನೋಡಿ, ಯಾವುದೇ ಅಸಹ್ಯವಾಗಿ ಕಾಣಲ್ಲ, ಏನಿಲ್ಲ. ಸ್ವಲ್ಪ ಲೂಸಾಗಿ ಹಾಕ್ಕೊಂಡ್ರೆ ಬೇಸಿಗೆಗೆ ಆಯಿತಾ. ನಮ್ಮ ಸುಜಿತ್ತು ಮಾತಾಡ್ತಾನಂತೆ ನೋಡಿ. ತೀಟೆ ಜಾಸ್ತಿಯಾಗಿ ಏನಾಗಿದೆ ಅಂದರೆ, ನಿನ್ನೆ ಬಿದ್ದು ಬುರ್ರ ಬಂದಿದೆ ಇಷ್ಟು ದಪ್ಪ. ಅದು ಸುಮಾರಾಗಿ ಬೂಡ ಊದ್ಕೊಂಡಿಲ್ಲ ನೋಡಿ, ಬುರ್ರ ಬಂದಿದೆ ಇಷ್ಟು ದಪ್ಪ. ಎಷ್ಟು ಹೇಳಿದ್ರು ಕೇಳಲ್ಲ. ಜಂಪ್ ಮಾಡೋದು, ಬೆಡ್ ಮೇಲೆ ಜಂಪ್ ಮಾಡೋದು, ನೆಗೆಯೋದು,
ಈಗ ರಗ್ ಸುತ್ಕೊಂಡು ದಬ್ಬಂತ ಬೆಡ್ಶೀಟ್ ಸುತ್ಕೊಂಡು ಬಿದ್ರ ನೋಡಿ ಬೆಡ್ಶೀಟನ್ನ ಗುಬ್ರ ಹಾಕೊಂಡು ನಾವೆಲ್ಲ ಸೆಕೆ ಅಂತ ಸಾಯ್ತಾ ಇದೀವಿ. ಇವನ್ ನೋಡಿದ್ರೆ ಯಾವಾಗ್ಲೂ ಬೆಡ್ಶೀಟ್ ಗುಬ್ರ ಹಾಕೊಂಡು ಕುಂತಿರ್ತಾನೆ, ಯಾವಾಗ್ಲೂ ಸೋಫಾ ಮೇಲೆ ಬೆಡ್ ಮೇಲೆ ಗುಬ್ರ ಹಾಕೊಂಡೇ ಓಡಾಡ್ತಿರ್ತಾನೆ. ಬೆಡ್ ಮೇಲೆ ಬೆಡ್ಶೀಟ್ ಗುಬ್ರ ಹಾಕೊಂಡು ಓಡಾಡಕ್ ಹೋಗಿ ನೆನ್ನೆ ಪಲ್ಟಿ ಹೊಡ್ಕೊಂಡ್ ಬಿದ್ದು ಇಲ್ಲಿ ಬೂಡೆ ಇಷ್ಟಪ್ಪ ಆಗಿದೆ. ಏನಾದ್ರು ಓಪನ್ ಆಗಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಅದೇನೋ ಬಿದ್ದು ಅವ್ರ ಪಪ್ಪನ್ ಕೈ ನೆನ್ನೆ ಹಂಗ್ ಮಾಡಿದಿಕ್ಕೆ ಆಗುತ್ತಾ. ಅಪ್ಪ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತೀರಾ ಸೆಕೆಗೆ. ಖಂಡಿತ ನೀವು ಎಲ್ಲರೂ ತಗೊಳ್ಳಿ, ಚೆನ್ನಾಗಿದೆ, ಫ್ಯಾಬ್ರಿಕ್ ಚೆನ್ನಾಗಿದೆ ಮೇಯ್ನ್ ಆಗಿ. ಸೊ ಇಲ್ಲ ಅಂದ್ರೂ ಕ್ವಾಟ್ಲೆ ಕೊಟ್ಬಿಡಿ, ಫೋನ್ ಮಾಡಿ ಶ್ವೇತಾ ಅವ್ರಿಗೆ ಖಂಡಿತ ತಂದು ಕೊಡ್ತಾರೆ ಆಯ್ತಾ. ಸೊ ನಾನು ಫಸ್ಟು ನನ್ಗೆ ಯಾವ್ಯಾವ ಬೇಕೆಲ್ಲ ಎತ್ಕೊಬಿಡ್ತೀನಿ. ಸೊ ನಿಮಗೂ ಕೂಡ ಇರುತ್ತೆ ಕಲೆಕ್ಷನ್ನು. ಸೊ ಇದು ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ತುಂಬ ಜನ ವಿಡಿಯೋ ನೋಡಿ ಶ್ವೇತಾ ಅವರೇ ಲಾಸ್ಟ್ ಒಂದು ತುಂಬ ಚೆನ್ನಾಗಿದೆ, ನಿಮ್ಗೆ ಸಖತ್ತಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು. ನೋಡಿ ಸಖತ್ತಾಗಿದೆ, ಲೂಸ್ ಆಗಿ ವೆರಿ ಕಂಫರ್ಟಬಲ್. ಇವತ್ತು ರವೆ ರೊಟ್ಟಿ ಜೊತೆಗೆ ಕಡಲೆಬೀಜದ ಚಟ್ನಿ, ಅರಿಯ ರೊಟ್ಟಿ ಮಾಡ್ರಿ ಅಂತ ಹೇಳ್ತಾನೆ ಇದ್ದಾರೆ. ನನಗೆ ಫ್ರೀ ಇಲ್ಲ, ಸೊ ನಾಳೆ ನೋಡೋಣ, ಹಬ್ಬಕ್ಕೆ ಬೇರೆ ಹೋಗ್ಬೇಕು, ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಟ್ನಿ ಬಿಸಿಲಲ್ಲಿದ್ದರೆ ಸಾರಿ ಹೊರಗಡೆ ಇದ್ದರೆ ಏನಾಗುತ್ತೆ ಅಂದರೆ ಅಳಿಸೋಗುತ್ತೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟು. ನಿನ್ನೆ ನಮ್ಮ ಮನೆಯವರು ಪೈನಾಪಲ್ ಕಟ್ ಮಾಡಿಟ್ಟಿದ್ದಾರೆ, ಬಟ್ ನನಗೆ ಬಂದು ಜ್ಯೂಸ್ ಮಾಡಲಿಲ್ಲ. ನಾನು ಹಿಂದಿದ್ರೆ ಏನು ಮಾಡ್ಕೊಂಡು ಕುಡಿಯೋದು ಇಲ್ಲ, ತಿನ್ನೋದು ಇಲ್ಲ, ಅಷ್ಟೇ ಕತೆ. ಅವರು ಬಸ್ಸಾರು ಇದೆ, ಬಟ್ ಆದರೂ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ಇವ್ರು ತಂಗಳು ಸಾರುಗಳಲ್ಲಿ ತಿನ್ನಲ್ಲ. ಕೋಲ್ಡ್ ಫ್ರಿಜ್ಜಲ್ಲಿ ಇಟ್ಟಿತ್ತಲ್ಲ. ತುಂಬ ಜನ ವೆಯ್ಟ್ ಲಾಸ್ ಡ್ರಿಂಕ್ಸ್, ಒಂದು ಮ್ಯಾಜಿಕಲ್ ಡ್ರಿಂಕ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ಖಂಡಿತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಆಮೇಲೆ ಟೈಲರ್ ನಂಬರ್ ಕೊಡಿ RV ಫ್ಯಾಷನ್ ಅವ್ರದ್ದು ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಅವ್ರದ್ದು ಯಾರ್ಯಾರು ಕಮೆಂಟ್ ಮಾಡಿದರೆ ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ, ನಂಬರ್ ಕೂಡ ಹಾಕಿದ್ದೀನಿ. ಸೊ ಇವಾಗ ಸ್ವಲ್ಪ ಬ್ಯುಸಿ ಇರ್ತಾರೆ, ಯಾಕೆಂದರೆ ಸ್ಟಿಚ್ ಮಾಡಿಕೊಡಲ್ಲ. ನಂದೇನೆ ಒಂದು 20 ದಿವಸ ಆಯಿತು ಕೊಟ್ಟು, ಸ್ಟಿಚ್ ಮಾಡಿಲ್ಲ. ಯಾಕೆಂದರೆ ಅವ್ರು ಸ್ಟಿಚ್ ಮಾಡ್ತಿದ್ದವರೆಲ್ಲ ಯಾವ ಸೈಡ್ ಅವರೋ ಗೊತ್ತಿಲ್ಲ, ಅವರೆಲ್ಲ ಊರಿಗೆ ಹೋಗಿದ್ದಾರಂತೆ. ಸೊ ಅವ್ರು ಬರೋವರೆಗೂ ಮೇಡಮ್ ನಾನು ಯಾರದೇ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಡ್ಲಿಕ್ಕೆ ಆಗಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ ಅಂದರು. ನಾನೇ ಕೊಟ್ಟು ತುಂಬ ದಿನ ಆಯಿತು. ಸೊ ಒಂದೆರಡು ಕಾಟನ್ ಸೀರೆಗಳನ್ನ ಕೊಟ್ಟಿದ್ದೀನಿ, ಯಾವಾಗ ಸ್ಟಿಚ್ ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆನೂ ಹೇಳಿದೆ, ಸೊ ಹಬ್ಬಗಳಿದ್ದಾವೆ ಮಾಡಿಕೊಡಿ ಅಂತ. ಇಲ್ಲಿ ಕೆಳಗೆ ಅಣ್ಣ ಈ ಬೀಕೋ ಅವ್ರದ್ದು ನಾನು ಕೂಡ ಎಲ್ಲರ ಅಡ್ವರ್ಟೈಸ್ಮೆಂಟ್ ನೋಡಿ 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 ನಾನು ಇದನ್ನೊಂದು ತರಿಸ್ತೆ, ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾನು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಿಚನ್ಗೆ ಫ್ರೆಂಡ್ಲಿ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಂದರೆ ಟೈಲ್ಸು, ಈ ಥರ ಸ್ಲ್ಯಾಬು ಎಲ್ಲನೂ ಕ್ಲೀನ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಇದು. ಸೊ ನಾನು ಒಂದು ಯೂಸ್ ಮಾಡಿದ್ದೀನಿ ನೋಡಿ. ಒಂದೊಂದ್ಸಲ ನೋಡಿ ಈ ಥರ ಇರುತ್ತೆ ಟವಲ್ಸ್. ಇದು ಒಂದೊಂದು ಕಟ್ ಮಾಡ್ಕೊಂಡ್ರೆ ಒಂದು 100 ಟೈಮ್ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಲ್ಲನೂ ಕೂಡ ಇದ್ರೊಳಗಡೆ ಹಿಂಗಿರುತ್ತೆ. ಬೇಕಿದ್ರೆ ನಿಮಗೆ ಲಿಂಕ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ಇದ್ರ ಲಿಂಕ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ನೋಡಿ ಈ ಥರದ್ದು. ಆಮೇಲೆ ಕಿಚನ್ ಟವಲ್ಸ್ ನಿಮ್ಗೆ ಇದೆ. ಇನ್ನೂ ಈ ಥರ ಹಳೆ ಟವಲ್ಸ್ ಈ ಥರ ಎಲ್ಲ ಯೂಸ್ ಮಾಡ್ತಿದ್ರೆ ಬಿಸಾಕ್ಬಿಟ್ಟು ಈ ಥರ ತೊಗೊಳ್ಳಿ. ಈ ಥರ ವೈಪ್ಸ್ ಯೂಸ್ ಮಾಡ್ತಿದ್ದೆ, ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಬಟ್ ಇದು ಇನ್ನೂ ಬೆಸ್ಟು, ತುಂಬ ಚೆನ್ನಾಗಿದೆ. ಒಂದು ತೊಗೊಂಡ್ರೆ ತುಂಬ ತಿಂಗ್ಳುಗಟ್ಲೆ ಬರುತ್ತೆ. ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಬಿಸಾಕಿದ್ರು ನಿಮ್ಗೆ ಆರಾಮಾಗಿ ಮಣ್ಣಲ್ಲೆಲ್ಲ ಕರಗುತ್ತೆ. ಇದು ಬ್ಯಾಂಬೂಯಿಂದ ಮಾಡಿರೋದು. ಇದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ಬೇಕಿದ್ರೆ ನೀವು ಕೂಡ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ನಾನು ಎಲ್ಲರೂ ತರಿಸಿದ್ರಲ್ಲ ಅಂತ ತರಿಸ್ದೆ ನೋಡಿ. ಇದು ನಾಳೆ ಬೆಳಗ್ಗೆಯಿಂದ ಯೂಸ್ ಮಾಡ್ತಾ ಇದ್ದೀನಿ, ನೆನ್ನೆಯಿಂದ. ಚೆನ್ನಾಗಿ ಯೂಸ್ ಆಗ್ತಾ ಇದೆ ಟವಲ್ ಇದು. ಸುಜಿತ್ಗೆ ಅದರಲ್ಲಿ ಒಂದು ಕಂಟೆಂಟ್ ಮಾಡಬೇಕಂತೆ, ಟಂಟಡಾನ್ ಅಂತ ಮಾಡ್ಬೇಕಂತೆ. ಎಲ್ಲ ನೋಡ್ಬಿಟ್ಟಿದ್ದಾನೆ ಮೊಬೈಲಲ್ಲಿ. ಏನದು ಟೀ ಚೆಲ್ಲಿದ್ರೆ ವಾಶ್ ಮಾಡಕ್ಕ, ಕ್ಲೀನ್ ಮಾಡಕ್ಕೆ. ಇದೆ ಏನಮ್ಮ, ಇದೇನಮ್ಮ ಇದು? ಸ್ಟವ್ ಎಲ್ಲ ಕ್ಲೀನ್ ಮಾಡದಾ? ಯಾರು ಹೇಳಿದ್ರು ನಿಮ್ಗೆ? ಇದೆಲ್ಲ ನೋಡಿದ್ರಿ ಆತರ ಮಾಡೋದು?
ಹೆಂಗೆ ಅದೇನು ಕ್ಲೀನ್ ಆಗಬೇಕು, ಅದನ್ನು ಶೋಧಿಸ್ಕೊಬೇಕು. ಮೂರು 4 ದಿವಸದಿಂದ ನಮ್ಮ ಮನೇಲಿ ಜ್ಯೂಸೇ ಮಾಡಿಲ್ಲ. ಯಾಕೆ ಅಂದರೆ ನಾನು ಇಲ್ವಲ್ಲ, ಯಾರು ಮಾಡ್ಕೊಡೋದಿಲ್ಲ, ಮಾಡ್ಕೊಂಡು ಕುಡಿಯಲ್ಲ. ಈಗ ಅದು ತಗೊಂಬೇಡ, ಪಪ್ಪಂಗೆ ಹಾಲಿಗೆ ಹಾಕಕ್ಕದು ಅನ್ನಂಗಲ್ವಾ. ಬರ ತಗ ಕುಡಿ, ಪಪ್ಪಂಗೆ ಕೊಟ್ಕೊತೀನಿ. ಇಲ್ಲೇನು ಬನ್ನಿ ಅಳಸನೆ ಕಟ್ ಮಾಡೋಣ ಅಂತ ಕೂತಿದ್ದೀನಿ. ಈಗ ಇನ್ಮೇಲೆ ನಮಸ್ತೆ ಎಲ್ಲಾರ್ಗೂ. ಮನೇಲಿ ಹಲಸಿನ ಮರ ಇದೆ. ಮುಂಚೆ ಎಲ್ಲ ಇರಲಿಲ್ಲ. ಎಷ್ಟು ಹಲಸಿನ ಹಣ್ಣು ತಿನ್ನಬೇಕು ಅಂತಂದರೆ ಯಾರು ಕೊಡಲಿ ಅಂತ ಕಾಯ್ತಾ ಇದ್ವಿ. ಇವಾಗ ಆಮೇಲೆ ನಮ್ಮ ತೋಟದಲ್ಲಿ ಇರೋದು, ನಮ್ಮ ತೋಟದಲ್ಲಿ ಇದೆ ಅಂದರೆ ನಮ್ಮ ಮೈದು ಭಾಗಕ್ಕೆ ಹೋಗಿದೆ. ಹಂಗಾಗಿ ನಾವೇನು ಹೋಗಿ ಕಿತ್ಕೊಂಬರೋರು ನಮ್ಮ ಮನೆಯವರು ಓಡಾಡೋವರೆಗೂ. ಆಮೇಲೆ ಹಲಸಿನ ಹಣ್ಣು ಇಲ್ದಂಗಾಯ್ತು. ಈಗ ಅಪ್ಪರಲ್ಲಿ ಬೇಜಾನ್ ಬಿಡುತ್ತೆ. ಇನ್ನು ಸೀಸನ್ ಮುಗಿಯೋವರೆಗೂ ಹಲಸಿನ ಹಣ್ಣು ತಿನ್ಬೋದು. ಅಷ್ಟು ಹಲಸಿನ ಹಣ್ಣು ತಂದು ಕೊಡ್ತಾರೆ. ಪೇಪರ್ ಹಾಕ್ಕೊಂಡಿದ್ದೀನಿ, ಹಾಲು ಜಾಸ್ತಿ. ಇನ್ನು ಮೊನ್ನೆ ಕಿತ್ಕೊಂಬಂದಿರೋದು. ನಮ್ಮಮ್ಮ ಏನು ಮಾಡ್ಕೊಂಡೈತೆ ಅಂದರೆ ಸುಜಿತ್ಗೆ ಅಂತ ಹಲಸಿನ ಹಣ್ಣು ಕಿತ್ಕೊಂಬರಕ್ಕೆ ಹೋಗಿ ಬಿದ್ದು ಕಾಲೆಲ್ಲ ಮಂಡಿ ಎಲ್ಲ ಹೊಡೆದಾಕೊಂಡು ಹಾಸ್ಪಿಟ್ಲಿಗೆ ಬಂದು ಇಂಜೆಕ್ಷನ್ ತಗೊಂಡು ಹೋಗೋರೆ. ಅಂಟು ಕಣಮ್ಮ. ಸುಜಿತ್ ಪ್ರಶ್ನೆಗೆ ಏನು ಉತ್ತರ ಕೊಡೋಣ ಹೇಳಿ. ಹಲಸಿನ ಹಣ್ಣು ಒಳಗಡೆ ಅಂಟು ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಗೊತ್ತಿಲ್ಲ ಕಣಮ್ಮ, ಹಣ್ಣೊಳಗಿಂದ ಬರುತ್ತೆ. ಹೇಳಲೇಬೇಕು ಅವನ್ಗೆ. ಮಾಮಿಗೆ ಅಲ್ವಾ ಗಂಟು ಹಾಕಿರುತ್ತೆ. ಮಾಮಿ ಜಾಕ್ ಫ್ರೂಟ್ ಅಲ್ಲಿ ಹಂಗೆ ಕಣಮ್ಮ, ಅಂಟು ಜಾಸ್ತಿ. ಜಾಕ್ ಫ್ರೂಟ್ಸ್ ಅಯ್ಯೋ ಕೈಯಲ್ಲಿ ಅಂಟ್ಕೊಂಡ್ಬಿಡ್ತಿ. ಎಣ್ಣೆ ಹಾಕೊಂಡು ಉಂಟು ಹಚ್ಕೊಬೇಕು, ಹಳ್ಳೆಣ್ಣೆ. ಅವಾಗ ಅಂಟ್ಕೊಳಲ್ಲ ನೋಡು. ನಾನು ಹಾಕ್ತೀನಿ ಸುಮ್ಮನೆ. ಹಣ್ಣಾಗೈತಲ್ಲ, ಟೇಸ್ಟ್ ಮಾಡಿ. ಜಾಕ್ ಫ್ರೂಟ್ಸು ನೀರು ಸುರಿಸ್ತೈತೆ ಮಗ. ಬಯಲೇ ನೀರು ಸುರಿತಿದೆ. ಸಕ್ಕದಾಗೈತೆ. ಎಲ್ಲೋದ್ರು ನಿಮ್ಮ ಪಪ್ಪ? ಕೊನೆಗೂ ಹಲಸಿನ ಹಣ್ಣೆಲ್ಲ ಬಿಡಿಸಿ ತಿಂದಿದ್ದಾಯಿತು. ಸೊ ಚೆನ್ನಾಗಿತ್ತು. ನಂಗೆ ಹೆಂಗೆ ಅಂತಂದರೆ ಒಂದು ಬಾಳೆಹಣ್ಣಾಗಲಿ, ಮಾವಿನ ಹಣ್ಣಾಗಲಿ, ಹಲಸಿನ ಹಣ್ಣಾಗಲಿ ತುಂಬ ಹಣ್ಣಾಗಿದ್ದರೆ ನಂಗೆ ಇಷ್ಟ ಆಗೋಲ್ಲ. ಒಂಥರ ಅದು ಫ್ಲೇವರೇ ಇಷ್ಟ ಆಗೋಲ್ಲ. ಸೊ ಮಾವಿನ ಹಣ್ಣು ಅಷ್ಟೇ ಸ್ವಲ್ಪ ಮೀಡಿಯಮಾಗಿ ಹಣ್ಣಾಗಿರಬೇಕು. ಹಲಸಿನ ಹಣ್ಣು ಅಷ್ಟೇ ತುಂಬ ಈಗ ಬಾಯಿಗೆ ಇಟ್ಕೊಂಡ್ರೆ ಗುಳಕ್ಕಂತ ಗಂಟ್ಲಿಗೆ ಹೋಗೋ ಥರ ಇರಬಾರ್ದು. ಸೊ ಹಂಗಾಗಿ ಇದು ಕರೆಕ್ಟಾಗಿ ಹಣ್ಣಾಗಿತ್ತು. ಹಲಸಿನ ಹಣ್ಣಿಗೇನು ತೊಂದರೆ ಇಲ್ಲ, ನಮ್ಮ ತಂದೆ ಮನೇಲಿ ತಂದು ಕೊಡ್ತಾರೆ. ಸೊ ಮಾವಿನ ಹಣ್ಣು ಸಿಗೋಲ್ಲ ನಮಗೆ. ನಮ್ಮ ತಂದೆ ಮನೇಲಿದ್ದರೂ ಅದೇನೋ ಚೆನ್ನಾಗಿಲ್ಲ ಹಣ್ಣುಗಳು, ಅದು ಯಾಕೋ ಅಷ್ಟು ಇಷ್ಟ ಆಗೋಲ್ಲ. ಸೀಸನ್ನು ಸ್ಟಾರ್ಟ್ ಆಗಿದ ತಕ್ಷಣ ಒಳ್ಳೊಳ್ಳೆ ಹಣ್ಣುಗಳನ್ನ ನಾವೇ ಒಂದು ಅಂಗಡೀಲಿ ನೋಡ್ಕೊಂಬಿಟ್ಟಿರ್ತೀವಿ. ಅವರು ರೆಗ್ಯುಲರಾಗಿ ಕೊಡ್ತಾರೆ. ಸೊ ಅಲ್ಲೇ ತೊಗೊಂಬಂದು ಯಾವಾಗಲೂ ಹಣ್ಣುಗಳನ್ನ, ಮ್ಯಾಂಗೋನ ತಿನ್ನೋದು. ಸೊ ಈ ವರ್ಷದ ಮೊದಲನೇ ಹಣ್ಣು ತಿಂತಾ ಇರೋದು ಹಲಸಿನ ಹಣ್ಣು ಅಂತ ತಿಂದೇ ಇರಲಿಲ್ಲ. ನನಗೂ ಹಲಸಿನ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ಒಂದಷ್ಟು ಬಿಡಿಸಾಕಿ ಎಷ್ಟು ಬೇಕಷ್ಟು ತಿಂದುಬಿಟ್ಟು ಆಮೇಲೆ ಬಿಡಿಸಿ ಬೌಲ್ಗೆ ಹಾಕ್ತಾಯಿದ್ದೀವಿ. ಫಸ್ಟ್ ಹಂಗೆ ಎಷ್ಟು ಸಮಾಧಾನ ಆಗೋವರೆಗೂ ತಿಂದುಬಿಟ್ಟು ಆಮೇಲೆ ಬೌಲ್ಗೆ ಹಾಕಿ ಎತ್ತಿಡೋದು. ಆಮೇಲೆ ಯಾರೂ ತಿನ್ನೋದೇ ಇಲ್ಲ. ಹಿಂಗೆ ಬಿಡಿಸ್ಕೊಂಡು ತಿಂದ್ರೇ ಚೆಂದ ಅಲ್ವಾ, ಬಿಡಿಸಿಟ್ಟಿದ್ದಕ್ಕಿಂತ ಹಿಂಗೆ ಬಿಡಿಸ್ಕೊಂಡು ತಿನ್ನೋದೇ. ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ನಮ್ಮಪ್ಪ ಹಲಸಿನ ಮರ ಬೆಳೆಸಿದ್ದಾರೆ. ಸೊ ಸ್ವಂತ ಮರಗಳಿದ್ದರೆ ಎಷ್ಟು ಬೇಕಾದರೂ ಹಣ್ಣು ತಿನ್ಬೋದು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಟೈಮ್ ಸಂಜೆ 5 ಗಂಟೆ. ಮಲಗಿರಲಿಲ್ಲ, ಸುಜಿತ್ ಬಂದಿರೋದು. ಗಾಳಿ ಬೀಸ್ತಾ ಇದೆ, ಮಳೆ ಬರ್ಬೋದೇನೋ ಅಂತ ನಾನು ಮೋಡ ನೋಡಿ ಸಾಕಾಯಿತು. ಬನ್ನಿ ಹೊರಗೆ ಹೋಗೋಣ. ತುಂಬ ಗಾಳಿ, ಕಸ ಗುಡಿಸ್ಬೇಕು, ಈಗ ಕೆಲಸ ಶುರು ಮಾಡಬೇಕು. ಶ್ವೇತಾ ಅವ್ರದ್ದೊಂದು ಶಾರ್ಟ್ ವೀಡಿಯೋಸ್ ಇತ್ತು. ಸೊ ಅದನ್ನು ಇನ್ಸ್ಟಾಗೆ ಅಪ್ಲೋಡ್ ಮಾಡಿ ಇವಾಗ ಬರ್ತಾ ಇದ್ದೀನಿ. ನಿನ್ನೆಯಿಂದ ಬ್ಲಾಗ್ಗಳಂತೂ ಎಡಿಟ್ ಮಾಡಿ 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 ಸಾಕಾಗೋಗ್ಬಿಟ್ಟಿತ್ತು. ಸೊ ಇವತ್ತು ಡೈಲಿ ಬ್ಲಾಗ್ ಶುರು ಮಾಡಿರೋಂಥದ್ದು. ನೋಡಿ, ಮಳೆ ಸಣ್ಣದಾಗಿ ಮಳೆ ಆಗ್ತಾ ಇದೆ. ಮನೆಯವ್ರು ಹೇಳ್ತಾಯಿದ್ರು ಇವತ್ತು ಮಳೆ ಬರುತ್ತೆ.
ನಿಜವಾಗ್ಲೂ ಅಂತ. ಸೊ ಹೆಂಗೋ ಗೊತ್ತಿಲ್ಲ, ಮಳೆ ಸಣ್ಣಗೆ ಹರಿತಾ ಇದೆ. ಮೋಸ್ಟ್ಲಿ ಬೇರೆ ಕಡೆ ಎಲ್ಲ ಜಾಸ್ತಿ ಬರ್ತಾ ಇದೆಯೇನೋ, ಬೇರೆ ಕಡೆ ಆಗ್ತಾಯಿದೆ ಮಳೆ. ಸೊ ಇಲ್ಲಿ ಸಣ್ಣಕ್ಕೆ ತುಂತುರು ಥರ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ಈ ವರ್ಷ ಕೂಡ ಮಳೆ ಆಗಲಪ್ಪ, ಯಾಕೆಂದರೆ ಈ ವರ್ಷ ಬರಗಾಲ ಬರುತ್ತೆ, ಹಾಗೆ ಹೀಗೆ ಅಂತ ಏನೇನೋ ಎಲ್ಲ ಅನ್ನಿಸ್ತಾ ಇದ್ದಾರೆ. ದೇವ್ರ ದಯದಿಂದ ಚೆನ್ನಾಗಿ ಮಳೆ ಬಂದರೆ ಸಾಕು. ಸಣ್ಣ ತುಂತುರು ಸೌಂಡ್ ಕೇಳಿಸ್ತಿದ್ಯಾ? ನಮ್ಮ ಮನೆಯವ್ರನ್ನಂತೂ ನೋಡಲೇಬೇಡಿ, ಅಲ್ಲಿ ನೋಡಿ ಅವ್ರು ಯಾವಾಗಲೂ ಇದೇ ಅವತಾರ. ಸೊ ಅವರ ಬಟ್ಟೆಗಳೇ ಇಲ್ಲ ಒಗ್ಯಕ್ಕೆ. ನೋಡಿ ಕಾಣಿಸ್ತಿಲ್ಲಲ್ಲ, ಸುಜಿತ್ತು ಮಲಗಿದ್ದಾನೆ. ಇಲ್ಲ ಅಂದರೆ ಮಳೆ ಬರೋದು ನೋಡಿ ಖುಷಿಯಾಗಿ ಓಡಿ ಬಂದ್ಬಿಡೋನು. ಮಳೆರಾಯ ಬಾರಪ್ಪ ಜೋರಾಗಿ, ಗಿಡಗಳಿಗೆ ನೀರಿಲ್ಲ. ನನಗೇನು ಅಂತಂದರೆ ಈ ಬೇಸಿಗೆನಲ್ಲಿ ಈ ಹೂವಿನ ಗಿಡಗಳು ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು. ಆಮೇಲೆ ಒಂದಷ್ಟು ಪ್ರತಿ ಬೇಸಿಗೆನಲ್ಲೂ ಒಂದಷ್ಟು ಗಿಡಗಳು ಹೋಗೇ ಬಿಡುತ್ತೆ, ಹೆಂಗೆ ಮಾಡಿದ್ರೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೂಜಮ್ಮ ಗುಡ್ಗಿನ ಸೌಂಡ್ಗೆ ಹೇಳ್ಬೇಕಾಗಿತ್ತು, ಇನ್ನೂ ಎದ್ದಿಲ್ಲ. ಬೇಕಾದ್ರೆ ಸೈಕಲ್ ತಗೊಂಡು ಬರೋ ಅಂತ ಹೊರಟ್ಬಿಡ್ತಾನೆ. ಮಳೆ ಗಾಳಿ ಶುರುವಾಯಿತು, ಬಟ್ ಮಳೆ ಏನು ಬರಲಿಲ್ಲ. ನೋಡಿದ್ರೆ ಸಂಜೆ ಸಂಜೆ 7 ಗಂಟೆ 7:15 ಸ್ಟಾರ್ಟ್ ಆಯ್ತು ಮಳೆ. ತುಂಬ ಚೆನ್ನಾಗಿ ಮಳೆ ಬಂತು. ಮೊದಲನೇ ಮಳೆ ಗುಬ್ಬಿನಲ್ಲಿ. ಮಳೆ ಬರುತ್ತೋ ಇಲ್ವೋ ಅನ್ನೋವಷ್ಟು ಬಿಸಿಲಿತ್ತು. ಸೊ ಸಮಾಧಾನ ಆಯಿತು, ಒಂದು ಹದ ಮಳೆ ಬಂತು. ಗಿಡಗಳೆಲ್ಲ ಚೆನ್ನಾಗಾಗುತ್ತೆ ಮಳೆ ಬಂದ್ಬಿಟ್ರಂತೂ. ಸೊ ನಾನು ಸಂಜೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ, ಇನ್ನು ದೇವ್ರ ದೀಪ ಎಲ್ಲ ಹಚ್ಚಿ, ಸಂಜೆ ದೀಪ ಹಚ್ಚಿದ ಮೇಲೇ ಇವತ್ತಿನ ಡೇ ಕಂಪ್ಲೀಟ್ ಆಗೋದು ಅಂತ ನನಗನ್ಸೋದು. ಸೊ ಮಳೆ ಏನು ಬರ್ತಾ ಇರಲಿಲ್ವಲ್ಲ, ಸುಜಿತ್ ಎದ್ದು ಬಂದ. ಸೊ ದೇವ್ರ ದೀಪ ಹಚ್ಚಿದೆ. ಇದಾದಮೇಲೆ ಒಂದು ಮ್ಯಾಜಿಕಲ್ ಡ್ರಿಂಕ್ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ಅದರಲ್ಲೂ ಮೇಯ್ನು ಹೊಟ್ಟೆ ಕರಗಲಿಕ್ಕೆ 1 ಗ್ಲಾಸಷ್ಟು ನೀರಿಟ್ಕೊಳ್ಳಿ ದೊಡ್ಡ ಗ್ಲಾಸಲ್ಲಿ. ಅದಕ್ಕೆ ಒಂದು ಹಸಿ ಶುಂಠಿನ ತೊಗೊಳ್ಳಿ, ಒಂದು ಅರ್ಧ ಇಂಚಷ್ಟು ಅಥವಾ 1 ಇಂಚಷ್ಟು. ಜಜ್ಜಿ ಹಾಕೋದಕ್ಕಿಂತ ತುರಿದು ಹಾಕಿಬಿಟ್ರೆ ಬೆಸ್ಟು, ಯಾಕೆಂತಂದರೆ ಅದರಲ್ಲಿರೋ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದು ನಾನು ಈಗಿಂದ ಕುಡಿತಾ ಇಲ್ಲ, ಮೊದಲಿಂದ ಕುಡಿತೀನಿ ನಾನು, ಒನ್ ಡೇನೂ ಮಿಸ್ ಮಾಡಲ್ಲ. ಅಥವಾ ಗ್ರೀನ್ ಟೀ ಕುಡಿದು ಮಲಗಬೇಕಾದ್ರೆ, ನಿದ್ದೆ ಮಾಡೋದು ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅನ್ನಂಗೆ ಕುಡಿತೀನಿ ಇದೆಲ್ಲ. ಸೊ ಇವಾಗ ಜಜ್ಜಿಬಿಟ್ಟು ಹಾಕಿದ್ದೀನಿ, ನೈಟ್ ಮಾಡ್ತಾ ಇರೋದು. ಸೊ ಚೆನ್ನಾಗಿ ಜಜ್ಜಿ ಹಾಕಿದ್ದೀನಿ. 1 ಪೀಸು ಚಕ್ಕೆ ಹಾಕ್ಕೊಬೇಕು, ಆಯಿತಾ. ಇದಕ್ಕೆ ಮೆಣಸು ಹಾಕ್ಕೊಬೇಕು, 2, ಜಾಸ್ತಿ ಹಾಕ್ಬಾರ್ದು ಮೆಣಸು, ಯಾಕೆಂದರೆ ಖಾರ ಬಂದುಬಿಡುತ್ತೆ, ಕುಡಿಯೋಕ್ಕಾಗಲ್ಲ. 2 ಅಥವಾ 3 ಮೆಣಸು, ಆಯಿತಾ. ಇಷ್ಟನ್ನು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಇದಕ್ಕೆ ಯಾವುದು ಸ್ವೀಟು, ಬೆಲ್ಲ, ಸಕ್ಕರೆ ಯಾವುದು ಹಾಕಬಾರ್ದು. ಅಥವಾ ನಿಮಗೆ ಅರಿಶಿನ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ತೊಂದರೆ ಇಲ್ಲ, ಹಾಗೆ ಕುಡಿಬೋದು. ಸೊ ಹೆಂಗೆ ಅಂತಂದರೆ ನಮ್ಮ ಬಾಡಿಲಿರೋಂಥ ಕೊಬ್ಬು ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಅದನ್ನು ನಾವು ಇದನ್ನು ಮಲಗಬೇಕಾದ್ರೆ ಕುಡಿದು ಮಲಗಿದ್ರೆ ನಮಗೆ ಈ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ನೈಟು ನಿದ್ದೆನಲ್ಲೇ ನಮಗೆ ಇದು ಹೊರ ತೆಗೀತೆ. ಅಂದರೆ ಬೆಳಗ್ಗೆ ಎದ್ದು ನಾವು ವಾಶ್ರೂಮ್ಗೆ ಹೋದಾಗ ಅದ್ರ ಮುಖಾಂತರ ಎಲ್ಲ ಹೊರಗೆ ಹೋಗುತ್ತೆ ಇದು, ಆಯಿತಾ. ಸೊ ನೋಡಿ ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ಕಡಿಮೆ ಆದಮೇಲೆ ನೀರು 1 ಗ್ಲಾಸ್ ಮಾಡ್ಕೊಳ್ಳಿ. ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸೇ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಇಟ್ಬಿಟ್ಟು ಎಡಿಟಿಂಗ್ ಮಾಡ್ತಾಯಿದ್ದೆ, ಹಂಗಾಗಿ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು, ಜಾಸ್ತಿ ಕುದ್ದು. ಸ್ವಲ್ಪ ನೀರು ಹಾಕಿದೆ, ಮತ್ತು ಕುದಿಸ್ಬಿಟ್ಟು ಚೆನ್ನಾಗಿ ಇದು ಅರಿಶಿನ ಹಾಕಿರೋದಕ್ಕೆ ಈ ಕಲರ್ ಬಂದಿದೆ. ಸೊ ಶೋಧಿಸ್ಕೊಂಡು ಕುಡಿಯೋದು, ಆಯಿತಾ. ಇದಕ್ಕೆ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ಕುಡಿದು ಮಲಗಿ 1 ವಾರ ಟ್ರೈ ಮಾಡಿ. ಸೊ ಹೊಟ್ಟೆ ಕರಗುತ್ತೆ ಇದರಿಂದ, ನನಗಂತೂ ಬೆನಿಫಿಟ್ ಸಿಕ್ಕಿದೆ. ಸೊ ಯಾರೆಲ್ಲ ಟ್ರೈ ಮಾಡ್ತೀರಾ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ಬ್ಲಾಗು ಇಷ್ಟೇ ಸ್ನೇಹಿತರೆ, ಗೊತ್ತಲ್ಲ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.